ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಅರೆಬರೆಯಾಗಿ ಲಾಕ್ಡೌನನ್ನು ಪ್ರಕಟಣೆ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಸಂಕಷ್ಟವನ್ನು ತಂದು ಒದಗಿಸಿದೆ. ಈ ಸಂದರ್ಭ ಏನಿದೆ, ಈ ರೀತಿಯಲ್ಲಿ ಸಾಂಕ್ರಾಮಿಕ ಹರಡುವಂಥ ಸಂದರ್ಭದಲ್ಲಿ ಯಾವುದೇ ಪ್ರಜಾಪ್ರಭುತ್ವ ಸರ್ಕಾರದ ನೀತಿಗಳ ರೂಪರೇಷೆಗಳು ಜನರ ಹಿತವನ್ನು ಆದ್ಯತೆಯಾಗಿಟ್ಕೊಂಡು ಮಾಡಬೇಕಾಗ್ತದೆ. ಕಳೆದ ಡಿಸೆಂಬರಿಂದನೇ ಎರಡನೇ ಅಲೆಯ ಬಗ್ಗೆ ಎಚ್ಚರಿಕೆಗಳು ಸಾಕಷ್ಟು ಬರ್ತಿದ್ರೂ ಕೂಡ ಇವರಿಗೆ ಈ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಜನರಿಗೆ ಇರುವಂತಹ ಅವರ ಜೀವನದ ಮುಂದೆ ಇರುವಂಥ ರಿಸ್ಕ್ ಏನಿದೆ, ಅಪಾಯ ಏನಿದೆ, ಅದರ ಬಗ್ಗೆ ಕಾಳಜಿ ಇಲ್ಲ. ಈ ದೇಶಕ್ಕೆ ಒಂದು ಅಪಾಯ ಒದಗಿದೆ. ಈ ಅಪಾಯದ ಸನ್ನಿವೇಶದಲ್ಲಿ ಜನರ ಬದುಕನ್ನು ಕಾಪಾಡಲಿಕ್ಕೆ ಮತ್ತು ಒಟ್ಟಾರೆಯಾಗಿ ದೇಶದ ಅಭಿವೃದ್ಧಿಯನ್ನು ಸಮಗ್ರವಾಗಿ ರಕ್ಷಣೆ ಮಾಡಲಿಕ್ಕೆ ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅವರಿಗೆ ತಲೆಯಲಿಲ್ಲ. ಬದಲಾಗಿ ಈ ಪ್ರಚಾರದ ಗೀಳಿಗೆ ಬಲಿಯಾಗಿ ಸಾಂಕ್ರಾಮಿಕ ರೋಗವನ್ನು ಮೋದಿ ಸರ್ಕಾರದ ನೀತಿಗಳಿಂದಾಗಿ ನಾವು ಗೆಲುವು ಸಾಧಿಸ್ಬಿಟ್ಟಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಅವರು ಅಳವಡಿಸ್ತಾ ಬಂದರು. ರೋಗ ಹೋಗ್ಬಿಟ್ಟಿದೆ ಅನ್ನುವಂತಹ ಮನೋಸ್ಥಿತಿಗೆ ಬಂದರು. ಸಾಕಷ್ಟು ವಿಜ್ಞಾನಿಗಳು, ವೈದ್ಯರು, ತಜ್ಞರು ಮಾತ್ರ ಅಲ್ಲ, ಆರ್ಥಿಕ ತಜ್ಞರುಗಳು ಹೇಳಿದಂತಹ ಯಾವುದೇ ಸಲಹೆ ಸೂಚನೆಗಳನ್ನು ಅವರು ಸ್ವೀಕರಿಸಿಲ್ಲ. ಈ ಸಾಂಕ್ರಾಮಿಕದ ವಿರುದ್ಧ ಈಗೇನು ಲಸಿಕೆಗಳನ್ನು ತಯಾರಿ ಮಾಡಿದ್ರು ಅದರ ಸಂಭ್ರಮವನ್ನು ವ್ಯಕ್ತಪಡಿಸಿದ್ರು. ಇಡೀ ಜಗತ್ತಿಗೆ ನಾವು ಮಾದರಿ ಆಗಿಬಿಟ್ಟಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಹೇಳಿದ ಮಾತ್ರ ಅಲ್ಲದೇ ಭಾರಿ ಮೂರ್ಖತನದವ್ರು ಕೆಲಸ ಮಾಡಿದ್ದು. ಮೊದಲನೇ ಅಲೆಯ ಸಂದರ್ಭದಲ್ಲಿ ಈ ಕೋವಿಡ್ನ ನಿಯಂತ್ರಣ ಮಾಡಲಿಕ್ಕೆ, ಅದಕ್ಕೆ ತುತ್ತಾದಂತಹ ಜನರಿಗೆ ವೈದ್ಯಕೀಯ ನೆರವನ್ನು ಒದಗಿಸಲಿಕ್ಕೆ ಏನೆಲ್ಲ ಮೂಲ ಸೌಕರ್ಯಗಳನ್ನು ರಚನೆ ಮಾಡಲಾಗಿತ್ತು ಅದನ್ನು ಆತುರಾತುರವಾಗಿ ಡಿಸ್ಮ್ಯಾಂಟಲ್ ಮಾಡಿದ್ರು. ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ, ಒಂದು ಕಡೆಗೆ ಆಕ್ಸಿಜನ್ ಸಿಲಿಂಡರ್ಗಳು ಸಿಗ್ತಾಯಿಲ್ಲ, ಇನ್ನೊಂದು ಕಡೆಗೆ ಬೆಡ್ಗಳು ಸಿಗ್ತಾಯಿಲ್ಲ, ತುರ್ತು ಚಿಕಿತ್ಸೆಯ ಅವಶ್ಯಕತೆಗಳಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಈ ರೋಗದ ಹರಡುವಿಕೆ ಒಂದು ದಿನಕ್ಕೆ 25,000, 30,000, 40,000 ಅನ್ನುವಂಥ ರೀತಿಯೊಳಗೆ ಕರ್ನಾಟಕ ರಾಜ್ಯದಲ್ಲಿ ಆಗಲಿಕ್ಕೆ ಬಂದಾಗ ಅದು ಭಾರಿ ಮುಖ್ಯವಾಗಿ ಬೆಂಗಳೂರಿನ ಕೇಂದ್ರೀಕೃತವಾಗಿ ಆಳುವ ಸರ್ಕಾರನೂ ಭೀತಿಗೊಳಗಾದರು. ಜನಕ್ಕೆ ಮೊದಲೇ ಮಾನಸಿಕ ಭೀತಿ ಇತ್ತು, ಯಾವ ರೀತಿಯಲ್ಲಿ ಈ ರೀತಿಯಲ್ಲಿ ಬೆಳೆಯೋಕ್ಕೆ ಶುರುವಾಗ್ಬಿಡುತ್ತಲ್ಲ ಎರಡನೇ ಅಲೆ ಅನ್ನುವಂಥ ಸಂದರ್ಭದಲ್ಲಿ. ಹಾಗಾಗಿ ಇಡೀ ಈ ಸನ್ನಿವೇಶದ ಸಂಕಷ್ಟವನ್ನು ಜನರ ಮೇಲೆ ಹೊರೆಯಿರುವಂಥ ರೀತಿಯೊಳಗೆ ಅಥವಾ ತನ್ನ ಜವಾಬ್ದಾರಿಯಿಂದ ಕೈ ತೊಳ್ಕೊಳ್ಳಿಕ್ಕೆ ಈ ಆತುರದ ಲಾಕ್ಡೌನನ್ನು ಅವರು ಡಿಕ್ಲೇರ್ ಮಾಡಿದ್ದನ್ನು ನಾವು ಗಮನಿಸ್ಬೋದಾಗಿದೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದನ್ನು ಡಿಕ್ಲೇರ್ ಮಾಡುವಾಗ ಬಹುಶಃ ಅವರಿಗೆ ಅರ್ಥ ಆಗಿಲ್ಲ ಲಾಕ್ಡೌನ್ನ ಕ್ರಮಗಳೇನು, ಇದನ್ನು ಲಾಕ್ಡೌನ್ ಅಂತ ಕರಿಬೋದಾ, ಕ್ಲೋಸ್ ಡೌನ್ ಅನ್ನಬೇಕಾ, ಅಥವಾ ಜನತಾ ಕರ್ಫ್ಯೂ ಅಂತ ಕರಿಬೇಕಾ, ಕರ್ಫ್ಯೂ ಅನ್ನಬೇಕಾ, ನಿಯಂತ್ರಣಗಳು ಅಂತ ಹೇಳಬೇಕಾ, ಯಾವ ಆಧಾರದಲ್ಲಿ ಇದನ್ನು ಮಾಡ್ತಿದ್ದಾರೆ, ಯಾವುದೇ ಕಾನೂನಿನ ಚೌಕಟ್ಟಿನೊಳಗೆ ಬರಲಾರ್ದಂಥ ರೀತಿಯಲ್ಲಿ ಆದೇಶಗಳನ್ನು ಹೊರಡಿಸಿದ್ದಾರೆ. ಪ್ರಾರಂಭದಲ್ಲಿ ಅನಗತ್ಯವಾದಂತಹ ವ್ಯಾಪಾರ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ ಅಂದರು. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಓಪನ್ ಮಾಡ್ತೀವಿ, ಆಮೇಲೆ ಎಲ್ಲ ಕ್ಲೋಸ್ ಆಗಿರುತ್ತದೆ, ಜನ ಮನೆಯೊಳಗಿರಬೇಕು ಅಂದರು. ಉತ್ಪಾದನಾ ವಲಯಕ್ಕೆ ಬಂದಾಗ ಸ್ಪಷ್ಟವಾಗಿ ಗೊತ್ತಾಗಿದ್ದು ಉತ್ಪಾದನಾ ವಲಯದ ಒತ್ತಡ ಅವ್ರ ಮೇಲೆ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ ಅದು. ಗಾರ್ಮೆಂಟ್ ಕೈಗಾರಿಕೆಗಳನ್ನು ಹೊರತುಪಡಿಸಿ ಇತರೆ ಉತ್ಪಾದನಾ ವಲಯವನ್ನು ನಡೆಸ್ಬೋದು ಅಂದರು. ಗಾರ್ಮೆಂಟನ್ನು ಮಾತ್ರ ಯಾಕೆ ವಿನಾಯಿತಿ ಮಾಡ್ತೀವಿ ಅನ್ನುವಾಗ ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ಕೆಲಸ ಮಾಡುವಂತಹ ಕೈಗಾರಿಕೆ ಅದು ಅನ್ನುವಂತಹ ಒಂದು ನೆಪ ಬಿಟ್ಟು ಇನ್ನೇನೋ ಅದನ್ನು ವಿನಾಯಿತಿ ಕೊಡಲಿಕ್ಕೆ ಕಾರಣ ಏನೂ ಸ್ಪಷ್ಟವಾಗಿ ಹೇಳಲಿಲ್ಲ. ಅದು ಮಾತ್ರ ಅಲ್ಲದೆ ಕಟ್ಟಡ ಕಾರ್ಮಿಕರು ಕಟ್ಟಡ ನಿರ್ಮಾಣ ಕೆಲಸ ಮುಂದುವರಿಯುತ್ತದೆ ಅಂತ ಹೇಳಿದ್ರು, ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಸ್ಥಗಿತತೆ ಇಲ್ಲ ಅಂತ ಹೇಳಿದ್ರು. ಆಟೋ ಟ್ಯಾಕ್ಸಿಗಳು ಓಡಾಡೋಂಗಿಲ್ಲ ಅಂತ ಹೇಳಿದ್ರು. ಬೀದಿ ವ್ಯಾಪಾರ ಇರಲಿ ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿರೋರು ಇರಲಿ, ಎಲ್ಲರಿಗೂ ಕೂಡ ಯಾವುದೇ ರಕ್ಷಣೆ ಇಲ್ಲ. ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಿರ್ದಿಷ್ಟವಾದಂತಹ ರೀತಿಯೊಳಗೆ ಈ ಲಾಕ್ಡೌನ್ ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಅಥವಾ ಈ ಲಾಕ್ಡೌನಿಂದ ನಾವು ಸಾಧಿಸಲಿಕ್ಕೆ ಇರುವಂಥದ್ದು ಏನಿದೆ, ಅದೇನು ಹೇಳ್ತಿದ್ದಾರೆ, ಈ ಪ್ಯಾಂಡಮಿಕ್ ಚೈನ್ ಅಂತ
ಈ ಸರಪಳಿ ಏನಿದೆ, ಸಾಂಕ್ರಾಮಿಕ ಸರಪಳಿ, ಆ ಸರಪಳಿಯನ್ನು ಮುರಿಲಿಕ್ಕೆ ಈ ಲಾಕ್ಡೌನ್ ಪ್ರಯೋಜನ ಆಗುತ್ತೆ ಅನ್ನುವಂಥ ಪ್ರಚಾರ ಮಾಡಿದರೆ ಅದರ ಎಫೆಕ್ಟ್ ಏನಾಗುತ್ತೆ? ಅದರಲ್ಲಿ ಎರಡು ಪ್ರಮುಖವಾದಂಥ ಎಫೆಕ್ಟ್ಸ್ ಇದೆ. ಒಂದು ಸೋಷಿಯಲ್ ಸೈಕಾಲಜಿ ಮೇಲೆ ಆಗುವಂತಹ ಪರಿಣಾಮ ಏನು, ಮತ್ತು ಆರ್ಥಿಕ ವ್ಯವಸ್ಥೆಯ ಮೇಲೆ ಆಗುವಂತಹ ಪರಿಣಾಮ ಏನು ಅನ್ನೋದನ್ನು ಆಲೋಚನೆ ಮಾಡದೇನೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಆತರವಾಗಿ ಈ ಲಾಕ್ಡೌನನ್ನು ಅಥವಾ ಈ ಪಾರ್ಷಿಯಲ್ ಲಾಕ್ಡೌನ್ ಏನಾದ್ರು ಕರ್ಕೊಳ್ರಿ, ಈ ಕ್ಲೋಸ್ ಡೌನನ್ನು ಡಿಕ್ಲೇರ್ ಮಾಡಿರುವಂಥದ್ದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇದರಿಂದಾಗಿ ಏನಾಗಿದೆ ಇವತ್ತು, ಒಂದು ಹಲವಾರು ಕಡೆಗಳಲ್ಲಿ ಸಾಂಕ್ರಾಮಿಕ ಹರಡುವಿಕೆಯಿಂದಾಗಿ ಜನ ಭಯಭೀತರಾಗಿದ್ದಾರೆ. ಹಾಗಾಗಿ ಇಮ್ಮಿಡಿಯೇಟ್ಲಿ ಬೆಂಗಳೂರು ಬಿಟ್ಟು ಹೋಗಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಬೆಂಗಳೂರಲ್ಲಿದ್ದಂಥ ಜನ ಈ ಲಾಕ್ಡೌನ್ನ ಕಾಲಾವಧಿ ಪ್ರಾರಂಭ ಮೊದಲೇ ಊರುಗಳಿಗೆ ತಲುಪಬೇಕು ಅಂತೇಳಿ ಎಲ್ಲರೂ ಊರುಗಳಿಗೆ ವಾಪಸ್ ಹೊರಟರು. ವಿಶೇಷವಾಗಿ ಬಸ್ಗಳನ್ನೆಲ್ಲ ಹೊರಡಿಸ್ಬಿಟ್ರು. ಬೆಂಗಳೂರಿಂದ ಜನ ಆಚೆ ಹೋದರೆ ಸಾಕು, ಬೆಂಗಳೂರಿನ ಒತ್ತಡ ಕಮ್ಮಿ ಆಗಲಿ ಅಂತ. ಇದು ಇವತ್ತು ಒಂದು ವಾರ ಆದಮೇಲೆ ಬಹುಶಃ ನೆಕ್ಸ್ಟ್ ನಮಗೆ ಗೊತ್ತಾಗಲಿಕ್ಕಿರುವಂಥದ್ದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಈ ಸಾಂಕ್ರಾಮಿಕ ರೋಗ ಹರಡಲಿಕ್ಕಿರುವಂತಹ ಅವಕಾಶವನ್ನು ತೆರೆದಿಟ್ಟಿದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ. ಇನ್ನೊಂದು ಕಡೆಗೆ ಸಂಘಟಿತ ವಲಯದ ಕಾರ್ಮಿಕರ ಪರಿಸ್ಥಿತಿ ನೋಡಿದರೆ ಫ್ಯಾಕ್ಟ್ರಿಗಳಲ್ಲಿ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹೆಚ್ಚಾಗೋ ಕಾರಣಕ್ಕಾಗಿ ಒಟ್ಟುಗೂಡಿ ಶಾಪ್ ಫ್ಲೋರಲ್ಲಿ ಕೆಲಸ ಮಾಡುವಾಗ ತಾವು ರೋಗಕ್ಕೆ ತುತ್ತಾಗಬಹುದು ಅನ್ನುವಂತಹ ಭಯ ಹಲವಾರು ಜನ ಕಾರ್ಮಿಕರ ಮೇಲೆ ಹರಡಿಬಿಟ್ಟಿದೆ. ಹಾಗಾಗಿ ಅವರು ಕೆಲಸಕ್ಕೆ ಬರೋಕ್ಕೆ ಹೆದರ್ತಾ ಇದ್ದಾರೆ. ಕಾರ್ಖಾನೆಗಳಲ್ಲಿ ಪಾರ್ಷಿಯಲ್ ಅಟೆಂಡೆನ್ಸ್ ಇರೋದರಿಂದ ಸಂಪೂರ್ಣವಾಗಿ ಉತ್ಪಾದನಾ ಪ್ರಕ್ರಿಯೆಯನ್ನು ಮಾಡಲಿಕ್ಕಾಗಲ್ಲ ಅಂತ ರಜೆ ಘೋಷಿಸಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸಣ್ಣ ಕೈಗಾರಿಕೆಗಳಲ್ಲಿ ಇನ್ನೂ ಭಾರಿ ಗಂಭೀರವಾದಂತಹ ಸ್ಥಿತಿ ಇದೆ. 20 ಜನ 50 ಜನ ಕೆಲಸ ಮಾಡೋ ಕಡೆಯಲ್ಲಿ ಜನ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಕಾರ್ಖಾನೆಗಳಿಗೆ ರಜೆ ಕೊಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಮತ್ತೊಂದು ಕಡೆಗೆ ನಮ್ಮ ದೇಶದ ಒಳಗೆ ನಾವು ಬೆಳೆಸಿದಂತಹ ಉತ್ಪಾದನಾ ಸಾಮರ್ಥ್ಯ ಏನಿದೆ, ಆ ಸಾಮರ್ಥ್ಯದ ಬಳಕೆ ಭಾರಿ ಗಣನೀಯವಾಗಿ ಕಡಿಮೆಯಾಗಿದೆ. ಅದಕ್ಕೆ ಮುಖ್ಯವಾದಂತಹ ಇಂಡಿಕೇಟರ್ ಅಂತ ನಾವೇನು ಹೇಳ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯ ಪ್ರಾಡಕ್ಟ್ ಇಂಡೆಕ್ಸ್, ಕೈಗಾರಿಕಾ ವಲಯದಿಂದ ಉತ್ಪಾದನೆ ಆಗುವಂತಹ ಒಟ್ಟು ಅಂಶಗಳನ್ನು ಗಮನಿಸಿದ್ರೆ ಅದು ನಿರಂತರವಾಗಿ ಇಳಿಮುಖವಾಗಿದೆ. ಅದು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಇನ್ನೊಂದು ಮುಖ್ಯವಾದಂಥ ಇಂಡೆಕ್ಸ್, ಈಗ ಆಲ್ರೆಡಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು ಗಮನಿಸ್ಬೋದಾಗಿದೆ. ಒಂದು ಈ ಪರ್ಚೇಸ್ ಮ್ಯಾನೇಜರ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಈ ಪರ್ಚೇಸ್ ಮ್ಯಾನೇಜರ್ ಅಂದರೆ ಉತ್ಪಾದನೆಗೆ ಅಗತ್ಯ ಇರುವಂತಹ ಮೂಲ ವಸ್ತುಗಳನ್ನು ಕೊಂಡುಕೊಳ್ಳುವಂತಹ ವಿಧಾನ. ಅದು ಯಾವ ಪ್ರಮಾಣದಲ್ಲಿ ಈ ಅವಧಿಯಲ್ಲಿ ಆಗ್ತಾ ಇದೆ ಅಂದರೆ ನಿರಂತರವಾಗಿ ಇಳಿತಾ ಇದೆ, ಕಡಿಮೆ ಆಗ್ತಾ ಇದೆ. ಅಂದರೆ ಮೂಲ ವಸ್ತುಗಳನ್ನು ಕೊಂಡ್ಕೊಳ್ಳೋದು ಯಾಕೆ ಕಡಿಮೆ ಆಗುತ್ತೆ ಅಂದರೆ ಫಿನಿಶ್ಡ್ ಗೂಡ್ಸ್ ಅಂತ ಹೇಳುವಂತಹ ಸರಕುಗಳನ್ನು ಉತ್ಪಾದನೆ ಮಾಡುವಂತಹ ಪ್ರಕ್ರಿಯೆ ಕಮ್ಮಿ ಆಗುತ್ತೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ಸರಕುಗಳು ಮಾರಾಟ ಆಗ್ತಾ ಇಲ್ಲ ಅನ್ನುವಂತಹ ಗಂಭೀರವಾದಂಥ ಸ್ಥಿತಿ ಇದೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ನಷ್ಟಕ್ಕೆ, ಆದಾಯ ನಷ್ಟಕ್ಕೆ ಇದು ಕಾರಣ ಆಗ್ತದೆ. ಆದಾಯ ನಷ್ಟ ಆದ ಕೂಡಲೇ ಮತ್ತೊಮ್ಮೆ ಮಾರುಕಟ್ಟೆಯಲ್ಲಿ ಹಣದ ಸರಬರಾಜು ಇರಲ್ಲ, ಹಣದ ಮನಿ ಸರ್ಕ್ಯುಲೇಷನ್ ಅಂತ ಹೇಳ್ತಾರಲ್ಲ, ಅದು ಇರಲ್ಲ ಅನ್ನುವಂಥ ಸ್ಥಿತಿ ಬರುತ್ತದೆ. ಇನ್ನೊಂದಷ್ಟು ಉತ್ಪಾದನಾ ಕೊರತೆಗೆ ಇದು ಕಾರಣ ಆಗ್ತದೆ. ಹಾಗಾಗಿನೇ ಒಂದು ನೀವು ಗಮನಿಸಬೇಕಾಗಿರೋದು ಭಾರಿ ಮುಖ್ಯವಾಗಿ, ಇಲ್ಲಿ ಅಸಂಘಟಿತ ಕಾರ್ಮಿಕರುಗಳಾಗಿ ನಗರ ಪ್ರದೇಶಕ್ಕೆ ವಲಸೆ ಬಂದಂತಹ ಕಾರ್ಮಿಕರು ಮರಳಿ ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಗ್ರಾಮೀಣ ಆರ್ಥಿಕತೆ ಅವರನ್ನು ಯಾವ ರೀತಿಯಲ್ಲಿ ಸ್ವೀಕರಿಸ್ತದೆ ಮತ್ತು ಅವ್ರನ್ನ ಹೆಂಗೆ ಅಕಾಮಿಡೇಟ್ ಮಾಡ್ತದೆ ಅನ್ನುವಂಥ ಪ್ರಶ್ನೆ ಇದೆ. ನಾವು ಕಳೆದ 1 ವರ್ಷದಿಂದ ಹೇಳ್ತಾ ಇದ್ದೀವಿ, ಈ ಪ್ಯಾಂಡಮಿಕ್ಕಿಂದ ಬಂದಿರುವಂತಹ ಆರ್ಥಿಕ ಪರಿಣಾಮ ದೀರ್ಘಕಾಲ ಇರುತ್ತದೆ. ಇದರಿಂದ ನಾವು ಹೊರಬರಬೇಕು ಅಂತಾದರೆ ಮತ್ತು ಎಕನಾಮಿಕ್ ಆ್ಯಕ್ಟಿವಿಟಿಗೆ ಮರುಕಳಿಸಿ ನಿರಂತರವಾದಂತಹ ಅಭಿವೃದ್ಧಿಯ ಕಡೆಗೆ ಹೋಗಬೇಕಾದ್ರೆ ಗ್ರಾಮೀಣ ಪ್ರದೇಶದ ಜನರ ಕೊಳ್ಳುವಂತಹ ಶಕ್ತಿಯನ್ನು ಜಾಸ್ತಿ ಮಾಡಬೇಕು. ಅದಕ್ಕಿರುವಂತಹ ಒಂದು ಸರಳವಾದಂತಹ ಉಪಾಯ ಏನಪ್ಪ ಅಂದರೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕನಿಷ್ಠ 1 ವರ್ಷಕ್ಕೆ 200 ದಿನಗಳ ಕೆಲಸವನ್ನು ಖಾತ್ರಿಪಡಿಸಬೇಕು. 1 ದಿನಕ್ಕೆ 700 ರೂಪಾಯಿ ವೇತನವನ್ನು ನಿಗದಿಪಡಿಸಬೇಕು. ಇದರ ಮೂಲಕ ಒಂದು ಕುಟುಂಬಕ್ಕೆ ಒಬ್ಬರು ಅನ್ನುವಂತಹ ಪರಿಸ್ಥಿತಿ ಇರಬಾರ್ದು. ಯಾರೆಲ್ಲ ರಿಜಿಸ್ಟರ್ ಮಾಡ್ತಾರೋ ಅವರೆಲ್ಲರಿಗೂ ಕೆಲಸ ಕೊಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿಯೆಲ್ಲ ಆದಾಯವನ್ನು ಗ್ಯಾರಂಟಿ ಮಾಡೋದರಿಂದ ನಗರಕ್ಕೆ ವಲಸೆ ಬರೋದು ಕಮ್ಮಿ ಆಗುತ್ತೆ. ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶದಲ್ಲಿ ಮಾರುಕಟ್ಟೆ ಅಭಿವೃದ್ಧಿ ಆಗುತ್ತೆ. ಇದನ್ನು ನಗರ ಪ್ರದೇಶಗಳಿಗೂ ನೀವೇನಾದರೂ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆದರೆ ದೊಡ್ಡ ಖರ್ಚಲ್ಲ. ಇದು ಪಂಪಿಂಗ್ ಮನಿ ಟುವರ್ಡ್ಸ್ ವರ್ಕರ್ಸು, ಸಾಮಾನ್ಯ ಜನ, ಪೀಪಲ್ ಅಂತ, ಆರ್ಡಿನರಿ ಪೀಪಲ್. ಹಣನ ಸಾಮಾನ್ಯ ಜನರಿಗೆ ಕೈಗೆ ಕೊಡೋದ್ರ ಮೂಲಕ ಅವರು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ. ಹಾಗಾಗಿ ಅಭಿವೃದ್ಧಿ ಸಾಧ್ಯ ಆಗ್ತದೆ. ಅದು ನಿಜವಾದಂತಹ
ಎಲ್ಲರನ್ನು ಒಳಗೊಂಡಂತಹ ಅಭಿವೃದ್ಧಿ. ಇವರೇ ಪದೇ ಪದೇ ಹೇಳುವಂತಹ ಇನ್ಕ್ಲೂಸಿವ್ ಗ್ರೋತ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಪೂರಕವಾದಂತಹ ಆರ್ಥಿಕ ಚಟುವಟಿಕೆ ಆಗ್ತದೆ ಇದು ಅನ್ನೋದನ್ನು ನಾವು ಒತ್ತಾಯ ಮಾಡಿ ಹೇಳ್ತಿದ್ದೀವಿ, ಆದರೂ ಕೇಳಲಿಲ್ಲ. ಇನ್ನೊಂದು ಬಾರಿ ಮುಖ್ಯವಾದಂಥ ಅಂಶ ನೀವು ಗಮನಿಸಬೇಕಾಗಿರೋದು, ಕಳೆದ ಫೆಬ್ರವರಿ ತಿಂಗಳಲ್ಲೇ ಈ ಪರಿಸ್ಥಿತಿ ಬರುತ್ತದೆ ಅನ್ನುವಾಗಲೇ ಕೇಂದ್ರ ಕಾರ್ಮಿಕ ಸಂಘಟನೆಗಳು, ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಎಡಪಕ್ಷಗಳು ಸ್ಪಷ್ಟವಾಗಿ ಸರ್ಕಾರದ ಮುಂದೆ 2 ಪ್ರಶ್ನೆಗಳು ನೆಟ್ಟರು. ಈ ರೀತಿಯಾದಂತಹ ಲಾಕ್ಡೌನ್ ಆದಾಗ, ಅಂದರೆ ಸಂಪೂರ್ಣವಾಗಿ ಚಟುವಟಿಕೆಗಳನ್ನು ನಿರ್ಬಂಧಿಸುವಂತಹ ಪರಿಸ್ಥಿತಿ ಬಂದರೆ, ಸರ್ಕಾರ ಏರುವಂತಹ ನಿರ್ಬಂಧಗಳ ಕಾರಣಕ್ಕಾಗಿ ಸಾಮಾನ್ಯ ಜನ ತನ್ನ ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಬಂದಾಗ ಅದಕ್ಕೆ ಪೂರಕವಾದಂತಹ ಕೆಲವು ಬೆಳವಣಿಗೆಗಳನ್ನು ಮಾಡಬೇಕು. ಅದರಲ್ಲಿ ಭಾರಿ ಮುಖ್ಯವಾಗಿ ನಾವು ಕೊಟ್ಟಂತಹ ಸಲಹೆ, ಇಡೀ ದೇಶದ ಒಳಗೆ ಆದಾಯ ತೆರಿಗೆ ಮಿತಿ ಏನಿದೆ, ಅಂದರೆ ವರ್ಷಕ್ಕೆ 5 ಲಕ್ಷಕ್ಕಿಂತಲೂ ಆದಾಯ ಕಡಿಮೆ ಇರುವಂತಹ ಕುಟುಂಬಗಳಿಗೆ ಒಂದು ಕುಟುಂಬಕ್ಕೆ 7,500 ಅಥವಾ 10,000 ರೂಪಾಯಿ ಪರಿಹಾರವನ್ನು ಕೂಡಲೇ ಕೊಡಬೇಕು ಅನ್ನುವಂಥ ಪ್ರಶ್ನೆ. ಅದು ಮಾತ್ರ ಅಲ್ಲದೆ ಹಸಿವಿನಿಂದ ಜನ ಸಾಯಬಾರದು, ಮತ್ತು ಈ ಅವಧಿಯಲ್ಲಿ ಏನು ಅಲ್ಪ ಸ್ವಲ್ಪ ಗಳಿಕೆ ಇರ್ತದೆ, ಆದಾಯ ಗಳಿಕೆ ಇರ್ತದೆ, ಅದು ಕೇವಲ ಆಹಾರ ಸ್ವೀಕಾರಕ್ಕೆ ಮಾತ್ರ ಖರ್ಚಾಗ್ಬಿಟ್ರೆ ಬೇರೆ ಆರ್ಥಿಕ ಚಟುವಟಿಕೆಗಳು ನಡೆಯಲ್ಲ. ಆ ಕಾರಣಕ್ಕಾಗಿ ಕನಿಷ್ಠ 6 ತಿಂಗಳುಗಳ ಕಾಲಕ್ಕೆ ಸಾರ್ವತ್ರಿಕವಾಗಿ ಈ ರೇಷನ್ ವ್ಯವಸ್ಥೆ ಏನಿದೆ, ಸಾಮಾಜಿಕ ವಿತರಣಾ ವ್ಯವಸ್ಥೆ ಏನಿದೆ, ಅದರ ಮೂಲಕ ತಲೆಗೆ 10 kg ಆಹಾರ ಧಾನ್ಯಗಳನ್ನು ಉಚಿತವಾಗಿ 6 ತಿಂಗಳಿಗೆ ಕೊಡಬೇಕು ಅಂತ. ಇದು ದೊಡ್ಡ ಖರ್ಚಾಗಲ್ಲ. ಈ ಸರ್ಕಾರ ಮಾಡುವಂಥ ಒಟ್ಟು ಖರ್ಚುಗಳನ್ನು ನೋಡಿದಾಗ ಈ ಮೂಲಭೂತವಾಗಿ ಆಹಾರ ಸರ್ಕಾರದಿಂದ ಸಿಕ್ಕುತ್ತೆ ಅನ್ನುವಂಥ ಪರಿಸ್ಥಿತಿ ಬಂದರೆ, ಆದಾಯ ತೆರಿಗೆ ಮಿತಿಯ ಆದಾಯಕ್ಕಿಂತ ಕಡಿಮೆ ಇರೋವರಿಗೆ ಒಂದು 10,000 ರೂಪಾಯಿ ಹಣ ಸಿಕ್ಕುತ್ತೆ ಅನ್ನುವಂಥ ಪರಿಸ್ಥಿತಿ ಬಂದರೆ ಊಟ ಮಾಡ್ತಾರೆ, ಊಟ ಗ್ಯಾರಂಟಿ ಆಗುತ್ತೆ, ಜೊತೆಗೆ ಬರುವಂಥ ಹಣವನ್ನು ಮಾರ್ಕೆಟಲ್ಲಿ ಖರ್ಚು ಮಾಡ್ತಾರೆ. ಖರ್ಚು ಮಾಡೋದ್ರಲ್ಲದೆ ಬೇರೆ ಮಾರ್ಗ ಇರಲ್ಲ ಬಡವರಿಗೆ, ಸೇವಿಂಗ್ಸ್ ಅನ್ನುವಂಥ ಪ್ರಶ್ನೆ ಬರಲ್ಲ ಅವರಿಗೆ. ಆ ರೀತಿಯಲ್ಲಿ ಮಾಡಲಿಕ್ಕೆ ಹೋದಾಗ ಚಟುವಟಿಕೆಗಳು ಪಿಕಪ್ ಆಗುತ್ತೆ, ಆರ್ಥಿಕ ಸ್ಥಗಿತತೆ ಏನಿದೆ ಅದು ಮತ್ತೊಮ್ಮೆ ಸರಿ ಹೋಗ್ಲಿಕ್ಕಿರುವಂತಹ ಒಂದು ಶೀಘ್ರ ದಾರಿಯನ್ನು ಮಾಡಿಕೊಡ್ತದೆ ಅನ್ನುವಂಥ ಒತ್ತಾಯವನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಎಡಪಕ್ಷಗಳು, ಕಾರ್ಮಿಕ ಸಂಘಟನೆಗಳು ಮಾಡಿದ್ದು, CIT ಅನ್ನುವಂಥ ಸಂಘಟನೆಗಳು. ಜೊತೆಗೆ ಇನ್ನೊಂದು ನಿರ್ದಿಷ್ಟವಾಗಿ ನಾವು ಡಿಮ್ಯಾಂಡ್ ಮಾಡಿದ್ದು, ಭಾರಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ, ಈ ಲಸಿಕೆ ಏನಿದೆ, ಲಸಿಕೆಯನ್ನು ಸಾರ್ವತ್ರಿಕವಾಗಿ ಉಚಿತವಾಗಿ ಕೊಡಬೇಕು ಅಂತ. ಈಗ ಅವರು ಇದರಲ್ಲೊಂದು ದೊಡ್ಡ ಕೊಳ್ಳೆ ಹೊಡೆಯುವಂಥ ಒಂದು ಭ್ರಷ್ಟಾಚಾರನೇ ನಡೆದಿದೆ ಅಂತ ಅನಿಸ್ತಾ ಇದೆ. ಇವತ್ತು ಆ ಸಿರಮ್ ಇನ್ಸ್ಟಿಟ್ಯೂಟ್ನ ಫಾರ್ಮಾಸ್ಯೂಟಿಕಲ್ನ ಮಾಲೀಕ ಇರುವಂಥ ಪೂನಾವಾಲಾ ಲಂಡನಲ್ಲಿ ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಕೊಡ್ತಾನೆ, ನಾನು ಭಾರತಕ್ಕೆ ಬರ್ತೀನಿ, ಭಾರತಕ್ಕೆ ಬರೋಕ್ಕೆ ಭಯ ಆಗುತ್ತೆ ಅಂತ, ಲಸಿಕೆಯನ್ನು ತಯಾರಿ ಮಾಡುವಂಥವನು. ಅವ್ರಿಗೆ ಸರ್ಕಾರ ಹಣ ಕೊಟ್ಟಿದೆ, ಹಣ ಕೊಟ್ಟ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ರೇಟು, ರಾಜ್ಯ ಸರ್ಕಾರಕ್ಕೆ ಒಂದು ರೇಟು, ಖಾಸಗಿಯವರಿಗೆ ಒಂದು ರೇಟು ಅನ್ನುವಂಥದ್ದು, ಮತ್ತು ಅದನ್ನು ಜನನೇ ಕೊಂಡ್ಕೋಬೇಕು, ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅನ್ನುವಂಥ ಪರಿಸ್ಥಿತಿಯೊಳಗೆ ತಂದಿದ್ದಾರೆ. ಈಗೇನೋ ಒತ್ತಡಗಳಿದ್ದರಿಂದ ಈ ಕೆಲವು ರಾಜ್ಯ ಸರ್ಕಾರಗಳು ನಾವು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿರ್ಬೋದು. ಆದರೆ ಲಸಿಕೆಯ ವಿಚಾರದಲ್ಲೂ ಕೂಡ ಅದನ್ನು ಉತ್ಪಾದನೆ ಮಾಡಲಿಕ್ಕಿರುವಂತಹ ಪ್ರಯತ್ನಗಳನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ, ಸಂಪೂರ್ಣವಾಗಿ ಸೋತಿದೆ. ಅರೆಬರೆ, ಎಲ್ಲವೂ ಅರೆಬರೆ ಅನ್ನುವಂಥ ಇದನ್ನು ಕೂಡ ನಾವು ಗಮನಿಸ್ಬೋದಾದಂತಹ ಅಂಶ. ಮೂರನೇದಾಗಿ ಲಸಿಕೆಯನ್ನು ಯೂನಿವರ್ಸಲಿ ಎಲ್ಲರಿಗೂ ಫ್ರೀ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಿದ್ದೀವಿ. ಇನ್ನೊಂದು ಭಾರಿ ಮುಖ್ಯವಾದಂತಹ ಡಿಮ್ಯಾಂಡ್ ನಮ್ಮ ಕಡೆ ಇರೋದು, ಈ ರೀತಿಯಾದಂತಹ ಯಾವುದೇ ಆದೇಶಗಳು ಬಂದಾಗ ಉದ್ಯೋಗ ನಷ್ಟ ಆಗಲಾರ್ದಂಗೆ, ಆದೇಶ ನಷ್ಟ ಆಗಲಾರ್ದಂಗೆ ಇರುವಂತಹ ಜಾರಿ ಮಾಡಲೇಬೇಕಾದಂತಹ ಆದೇಶಗಳನ್ನು ಒಳಗೊಂಡಿರಬೇಕು ಅದು ಅಂತ. ನಾವು ಈ ಲಾಕ್ಡೌನೆಲ್ಲ ಬಂದ ಕೂಡಲೇ 27ನೇ ತಾರೀಕು ಕಾರ್ಮಿಕ ಸಚಿವರನ್ನ ಭೇಟಿಯಾಗಿ ಮನವಿ ಪತ್ರ ಕೊಟ್ಟ ಮೇಲೆ ಚೀಫ್ ಸೆಕ್ರೆಟರಿ ಆಮೇಲೆ ಒಂದು ಆದೇಶವನ್ನು ಹೊರಡಿಸಿದ್ರು. ಗಾರ್ಮೆಂಟ್ ಫ್ಯಾಕ್ಟ್ರಿ ಬೇಕಾದ್ರೆ 50% ರನ್ ಮಾಡ್ಬೋದು. ಆಮೇಲೆ ಮಾಲೀಕರಿಗೆ ಒಂದು ವಿನಂತಿ, ಅಂದರೆ ರಿಕ್ವೆಸ್ಟಿಂಗ್ ಎಂಪ್ಲಾಯರ್ಸ್, ಅವ್ರನ್ನ ವಿನಂತಿ ಮಾಡಿಕೊಂಡು ಅವ್ರ ಹತ್ರ ಬೇಡ್ಕೊಂಡಿದ್ದೇನೆಂದರೆ ಉದ್ಯೋಗ ನಷ್ಟ ಆಗಬಾರ್ದು, ಆದಾಯ ನಷ್ಟ ಆಗಬಾರ್ದು ಅನ್ನೋ ರೀತಿಯಲ್ಲಿ ಬೇಡ್ಕೊಳ್ಳುವಂಥದ್ದು. ನಿರ್ದೇಶನ ಅಲ್ಲ, ಇದನ್ನು ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಮೇಲೆ ಕ್ರಮ ವಹಿಸ್ತೀವಿ ಅನ್ನುವಂಥ ಪ್ರಶ್ನೆ ಅಲ್ಲ. ಅದಕ್ಕೆ ಬದಲಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತುವಂತಹ ಒಂದು ಆದೇಶವನ್ನು ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಮಾಡಿದ್ದಾರೆ ಅನ್ನುವಂತಹ ಅವಹೇಳನಕಾರಿ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಮಾಲೀಕರನ್ನ ಮನವೊಲಿಸುವಂಥದ್ದು ಒಂದೇ ಮುಖ್ಯ, ಜನರ ಹಿತ ಮುಖ್ಯ ಅಲ್ಲ ಅನ್ನುವಂತಹ ಧೋರಣೆ ಈ ಸರ್ಕಾರದಾಗಿದೆ. ಹಾಗಾಗಿ ಇದರ ವಿರುದ್ಧ ನಾವು ನಿರಂತರವಾಗಿ ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಇದೆ. ನಾವು ಕೇಳ್ತಿದ್ದೀವಿ, ಮೇಕ್ ಸ್ಪೀಕಿಂಗ್ ಆರ್ಡರ್ಸ್. ಅದು
ಜಾರಿ ಮಾಡುವಂತಹ ಪ್ರಶ್ನೆ ಇರಬೇಕಾಗ್ತದೆ. ಭಾರಿ ಮುಖ್ಯವಾಗಿ ಈ ಅವಧಿಯಲ್ಲಿ ಯಾವುದೇ ಮಾಲೀಕರಿಗೆ ಜನನ ಕಡಿಮೆ ಮಾಡಲಿಕ್ಕೆ, ಕೆಲಸದಿಂದ ತೆಗಿಲಿಕ್ಕೆ, ಸಂಬಳವನ್ನು ಕಡಿತಗೊಳಿಸಲಿಕ್ಕೆ ಅವಕಾಶ ಕೊಡಬಾರದು. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಅಸಂಘಟಿತ ಕಾರ್ಮಿಕರಿಗೆ ಆಹಾರ ಧಾನ್ಯಗಳನ್ನು, ಔಷಧಿಯನ್ನು ಮತ್ತು ಆಕ್ಸಿಜನ್ ಸಪ್ಲೈಯನ್ನು ಮತ್ತು ಸರ್ಕಾರಿ ಅಧೀನದಲ್ಲಿ ಚಿಕಿತ್ಸಾ ವ್ಯವಸ್ಥೆಯನ್ನು, ಅದಕ್ಕಿರುವಂಥ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕಳೆದ ಏಪ್ರಿಲ್ 30ನೇ ತಾರೀಕಿಂದ ಮನೆಯಿಂದ ಹೋರಾಟ, ಪರಿಹಾರಕ್ಕಾಗಿ ಒತ್ತಾಯಿಸಿ, ಜೀವ ಉಳಿಸಿ, ಪರಿಹಾರ ಒದಗಿಸಿ ಅನ್ನುವಂಥ ಹೋರಾಟವನ್ನು CPIM ಪಕ್ಷ ನಡೆಸ್ತಾ ಇದೆ. ಈ ಹೋರಾಟದಲ್ಲಿ ಎಲ್ಲ ಸಾರ್ವಜನಿಕರು ಕೂಡ ಭಾಗಿಗಳಾಗಬೇಕು. ಈ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಜನರ ಹಿತವನ್ನು ಕಡೆಗಣಿಸುವ ಯಾವುದೇ ಸರ್ಕಾರನೂ ಕೂಡ ಪ್ರಜಾಪ್ರಭುತ್ವ ಸರ್ಕಾರವಾಗಿರಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗೆ ಅವಕಾಶ ಇದೆ ಅನ್ನೋದಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮವಾದಂತಹ ಸಲಹೆಗಳನ್ನು ಸ್ವೀಕರಿಸುವಂತಹ ಮನೋಸ್ಥಿತಿ ಇದೆಯಲ್ಲ, ಅದು ನಿಜವಾದಂತಹ ಪ್ರಜಾಪ್ರಭುತ್ವ, ಪ್ರಜಾಸತ್ತದೆ. ಅದನ್ನು BJPಯವರಿಗೆ ನಾವು ಕಲಿಸ್ಬೇಕಾಗ್ತದೆ. ಅವರು ಕಲಿಯೋದಿಲ್ಲ. ಕಲಿಸ್ಲಿಕ್ಕೆ ಈ ದೇಶದ ಜನ ಮುನ್ನಡಿಬೇಕು. ಆ ರೀತಿಯಾದಂಥ ಒಂದು ವ್ಯಾಪಕ ಚಳುವಳಿ ರಾಜ್ಯಾದ್ಯಂತ, ದೇಶಾದ್ಯಂತ ಮೂಡಿಬರಲಿ. ನೀವು ಆ ಹೋರಾಟದ ಭಾಗವಾಗಿರಬೇಕು ಅಂತೇಳಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ವಂದನೆಗಳು.